ಅಂತ ಹೇಳ್ಬಿಟ್ಟು ಸೂತ ಪುರಾಣದಲ್ಲಿ ಶೌನಕಾದಿ ಮಹಾಮುನಿಗಳು ಹೇಳಿದ್ದಾರೆ. ಈ ಎಲ್ಲ ಕೇಳಿ ಆಗ ಶೌನಕಾದಿ ಮಹಾಮುನಿಗಳು ಒಂದು ವ್ರತನ ಮಾಡ್ತಾನೆ. ಭದ್ರದಂತಿ ನದಿಯ ತೀರದಲ್ಲಿ ತನ್ನ ಸತಿ ಸಮೇತನಾಗಿ ವಿಶೇಷವಾಗಿ ಅಮೋಘವಾಗಿ ಪರಮಾತ್ಮ ಸೇವೆ ಮಾಡ್ತಾ ಇರ್ತಾನೆ. ಆ ಒಂದು ಸೇವೆಯಲ್ಲಿ ಪಾಲ್ಗೊಂಡಂಥ ವೈಶ್ಯರು ಕೂಡ ನೋಡಿ ಈ ಸತ್ಯನಾರಾಯಣ ಸ್ವಾಮಿ ಬೇಡ್ತಾನೆ, ಪರಮಾತ್ಮ ನನಗೂ ಮಕ್ಕಳಿಲ್ಲ, ಮಕ್ಕಳಾದರೆ ನಾನು ವ್ರತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ವೈಶ್ಯ ಪರಮಾತ್ಮನ ಬೇಡ್ತಾನೆ. ಪರಮಾತ್ಮನ ಬೇಡಿ ಅಕ್ಷತೆ ಹೂವು ಹಾಕಿ ಪರಮಾತ್ಮನಿಗೆ ನಮಸ್ಕರಿಸಿ ಆ ಪ್ರಸಾದವನ್ನು ಸ್ವೀಕರಿಸಿ ಹೋಗಿ ತನ್ನ ಮಡದಿಯಾದಂಥ ಲೀಲಾವತಿ ಕೂತಿ ಹೇಳ್ತಾನೆ, ನಾನು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ನೋಡಿದೆ, ನನಗೆ ಮಕ್ಕಳಿಲ್ಲ ಅಂತ ರಾಜ ವ್ರತ ಮಾಡ್ತಾ ಇದ್ದ, ನಾನು ಪ್ರಾರ್ಥನೆ ಮಾಡಿದ್ದೀನಿ, ಸಂಕಲ್ಪ ಮಾಡಿದ್ದೀನಿ, ಮಕ್ಕಳಾದ್ರೆ ವ್ರತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀನು ಈ ಪ್ರಸಾದವನ್ನು ಸ್ವೀಕರಿಸು, ಪರಮಾತ್ಮನ ಅನುಗ್ರಹದ ಮಕ್ಕಳಾದರೆ ನಾವು ವ್ರತ ಮಾಡೋಣ ಅಂತ ಹೇಳ್ತಾರೆ. ಆಕೆ ಲೀಲಾವತಿ ತುಂಬಾ ಪತಿವ್ರತ ಶಿರೋಮಣಿ, ಆಕೆ ತುಂಬ ಸಂತೋಷಪಟ್ಟು ಈ ವ್ರತವನ್ನು ನಾವು ಮಾಡ್ತೀವಿ ಸ್ವಾಮಿ, ಇಷ್ಟಾಗರಿಷ್ಟವಾಗಿ ಮಾಡ್ತೀವಿ, ನಮಗೆ ಸಂತಾನ ಕೊಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಆ ಪ್ರಾರ್ಥನೆಯನ್ನು ತಾನು ಕೇಳಿ ಸದಾಸ್ತು ಅಂತಾನೆ, ಆಗಬಹುದು ನಾನು ವ್ರತ ಮಾಡ್ತೀನಿ ಅಂದರೆ ನಿಮಗೆ ಸಂತಾನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪರಮಾತ್ಮ ತದಾಸ್ತು ಅಂತಾನೆ. ಆ ತದಾಸ್ತು ಅಂದ ಮೇಲೆ ಆಕೆ ಗರ್ಭ ತೆಗೆದು ನವಮಾಸಗಳು ಕಳೆದು ಒಂದು ಸುಯೋಗದಲ್ಲಿ ಒಂದು ಹೆಣ್ಮಗುವನ್ನು ಪ್ರಸವಿಸ್ತಾರೆ. ಆಕೆಗೆ 11 ಮಂಗಳ ಸ್ನಾನಗಳನ್ನು ಮುಗಿಸಿ ಕಲಾವತಿ ಅಂತ ನಾಮಕರಣ ಮಾಡ್ತಾರೆ. ಆ ನಾಮಕರಣ ದಿನ ಆ ವೈಶ್ಯನ ಮಡದಿ ಕೇಳ್ತಾರೆ, ಏನು ಸ್ವಾಮಿ ಇವತ್ತು ನಾವು ಪೂಜೆ ಮಾಡೋಣ, ಸತ್ಯನಾರಾಯಣ ವ್ರತ, ಪರಮಾತ್ಮ ನಮಗೆ ಸಂತಾನ ಕೊಟ್ಟಿದ್ದಾರೆ ಅಂದರೆ ಅವ್ರು ಹೇಳ್ತಾನೆ, ಈಗ ಸದ್ಯಕ್ಕಾಗೋದಿಲ್ಲ, ಮುಂದಿನ ವರ್ಷ ಜನ್ಮದಿನೋತ್ಸವ ಮಾಡುವಂಥ ಕಾಲದಲ್ಲಿ ಮಾಡೋಣ ಅಂತಾನೆ. ಜನ್ಮದಿನೋತ್ಸವ ಮಾಡುವ ಕಾಲದಲ್ಲಿ ಮಾಡೋಣ ಅಂದಾಗ ಆಕೆ ಸುಮ್ಮನಾಗ್ತಾಳೆ. 1 ವರ್ಷಕ್ಕೆ ಸರಿಯಾಗಿ ಜನ್ಮದಿನೋತ್ಸವ ಬರುತ್ತದೆ. ಆ ಜನ್ಮದಿನೋತ್ಸವದಲ್ಲಿ ವಿಶೇಷವಾಗಿ ಮಗಳಿಗೆ ಜನ್ಮದಿನೋತ್ಸವ ಮಾಡ್ತಾನೆ, ಆದರೆ ಸತ್ಯನಾರಾಯಣ ವ್ರತ ಮಾಡೋದಿಲ್ಲ. ಆಗ ಕೇಳಿದಾಗ ಇಲ್ಲ ಇವತ್ತು ಆಗಲಿಲ್ಲ, ಈಕೆ ಮದುವೆ ಕಾಲದಲ್ಲಿ ಮಾಡ್ತೀನಿ ಅಂತಾನೆ. ಮದುವೆ ಕಾಲದಲ್ಲಿ ಪರಮಾತ್ಮ ಈ ಒಂದು ನಾಮಕರಣ ಕಾಲದಲ್ಲೂ ಬಂದಿದ್ದ, ಜನ್ಮದಿನೋತ್ಸವ ಕಾಲದಲ್ಲೂ ಬಂದಿದ್ದ, ಇವ್ರು ಮಾಡ್ತಾನೆ ಇದ್ದ, ಆದರೆ ಮಾಡಲಿಲ್ಲ. ಮದುವೆ ಕಾಲದಲ್ಲಿ ಮಾಡ್ತೀನಿ ಅಂತಾನೆ. ಪರಮಾತ್ಮ ಹಿಂತಿರುಗಿ ಹೋದ. 1 ಆಯಿತು 2 ಆಯಿತು 3ನೇ ಸಲ ಹೇಳಿದನು, ನೋಡೋಣ ಅಂತೇಳಿ ಹೊರಟೋದ. ಆ ಮಗ ದಿನೇ ದಿನೇ ಬೆಳೆದು ಚಂದನೋಪಾದಿಯಲ್ಲಿ 16 ವರ್ಷ ಬೆಳೆದಿದೆ. ಸಕಲ ವಿದ್ಯಾ ಬುದ್ಧಿ ಪಾರಂಗತಳಾಗಿ ಸೌಭಾಗ್ಯವತಿಯಾಗಿ ಬೆಳೆದಿದ್ದಾಳೆ. ಆಕೆಗೆ ಮದುವೆ ಮಾಡಬೇಕು ಅಂತ ವೈಶ್ಯ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಎಲ್ಲ ರಾಜಾದಿರಾಜಗಳೆಲ್ಲ ಬಂದು ಕೇಳ್ತಾರೆ ಹೆಣ್ಣನ್ನ, ಆದರೆ ಅವನು ಸಲಕ್ಷಣವಾದ ವರ ಬೇಕಂತ ವರ ಪರೀಕ್ಷೆ ಮಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನು ಕರೆಸಿ ವರ ಪರೀಕ್ಷೆ ಮಾಡಿ ಅದರಲ್ಲಿ ಕ್ರೌಂಚ ಪಟ್ಟಣದಿಂದ ಬಂದಂಥ ಒಬ್ಬ ವೈಶ್ಯಕುಮಾರ ಅವರನ್ನು ನೋಡಿ ಸಜಾತೀಯ ಅಂತ, ಒಳ್ಳೆ ನಮ್ಮ ಜಾತಿಯವನು, ಒಳ್ಳೆ ಬುದ್ಧಿವಂತ ಲಾವಣ್ಯವಂತ ಅಂತ ಹೇಳ್ಬಿಟ್ಟು ಅವ್ರಿಗೆ ಕನ್ಯಾದಾನ ಮಾಡ್ತಾನೆ, ಮದುವೆ ಅದ್ದೂರಿಯಾಗಿ ಮಾಡ್ತಾನೆ. ಆದರೆ ಸತ್ಯನಾರಾಯಣ ವ್ರತ ಮಾಡೋದಿಲ್ಲ. ಆಗ ತನ್ನ ಮಡದಿ ಕೇಳಿದಾಗ ಹೇಳ್ತಾನೆ, ಈಗ ನಾನು ಮಾಡೋಕ್ಕಾಗೋದಿಲ್ಲ, ನಾನು ವಿದೇಶ ವ್ಯಾಪಾರಕ್ಕೆ ಹೋಗ್ಬೇಕು ಅಂತ. ವಿದೇಶ ವ್ಯಾಪಾರ, ಸ್ವದೇಶ ವ್ಯಾಪಾರ ಮಾಡ್ತಿದ್ದನು. ಆ ದಿನ ದುರ್ಬುದ್ಧಿ ಬಂದು ವಿದೇಶಕ್ಕೆ ಹೋಗ್ಬೇಕು, ಈಗ ಆಗೋದಿಲ್ಲ, ನಾನು ಬಂದ ಮೇಲೆ ಮಾಡ್ತೀನಿ ಅಂತಾನೆ. ಪರಮಾತ್ಮ ಕಾಯ್ತಾನೆ ಇದ್ದ. ಇವತ್ತಾಯಿತು, ನಾಳೆ ಆಯಿತು, ನಾಳಿದ್ದಾಯಿತು, 3 ಸಲ ನೋಡೋಣ. 3ನೇ ಸಲ ಏನಾದರೂ ಅವ್ನು ಮಾಡದೆ ಅದಕ್ಕೆ ವಾಯ್ದೆ ಹಾಕಿದ್ರೆ ಅವ್ನು ಶಿಕ್ಷೆ ಕೊಡಬೇಕು, ಅಲ್ಲಿ ತನಕ ನಾನು ಏನು ಮಾಡೋದು ಬೇಡ ಅಂತ ಕಾಯ್ತಾ ಇದ್ದ. 1, 2, 3ನೇದಾಯಿತು. 3ನೇದರಲ್ಲಿ ಅವನು ವಾಯ್ದೆ ಹಾಕ್ದ. ಆಗ ಪರಮಾತ್ಮನ ಕೋಪ ಬಂತು. ಕೋಪ ಸಾಮಾನ್ಯವಾಗಿ ಪರಮಾತ್ಮ ಕೋಪ ಮಾಡ್ಕೊಳ್ಳಿದ್ದಿಲ್ಲ, ಯಾಕಂದರೆ ದಂಡನೆ ಮಾಡ್ತಾನೆ. ಅಷ್ಟೇ ಕೋಪ ಮಾಡಿಕೊಂಡ್ರೆ ನಾವು ತಾಳೋಕ್ಕಾಗೋದಿಲ್ಲ. ಆ ಕೋಪ ಮಾಡಿಕೊಂಡಂಥ ಪರಮಾತ್ಮ ಇವನು ಹೇಳ್ದ, ನಾನು ವಿದೇಶಕ್ಕೆ ಹೋಗ್ಬೇಕು ವ್ಯಾಪಾರಕ್ಕೆ, ನಾನು ಬಂದ ಮೇಲೆ ಮಾಡ್ತೀನಿ, ಆಗಲ್ಲ ಅಂತ. ಆಗ ಪರಮಾತ್ಮನ ಕೋಪ ನೆತ್ತಿಗೆ ಇರ್ತು. ಓಹೋ, ಇವನಿಗೆ ಇಷ್ಟೊಂದು ಅವಕಾಶ, 16 ವರ್ಷ ಬೇಕಾಗಿತ್ತ ಇವನು ಸತ್ಯನಾರಾಯಣ ವ್ರತ ಮಾಡೋದಕ್ಕೆ. ಇನ್ನು ಕೇಳಿದಾಕ್ಷಣ ನಾನು ಹೆಣ್ಮಗನ ಕೊಟ್ಟೆ, ಅದು ಮಗ ಬೆಳೆದು ಚೆನ್ನಾಗಿ ಸಲಕ್ಷಣವಾಗಿ ಬೆಳೆದಿದೆ, ಸಕಲ ವಿದ್ಯಾ ಪಾರಂಗತನಾಗಿದ್ದಾಳೆ, ಒಳ್ಳೆ ಗಂಡು ಸಿಕ್ಕಿದ್ದಾನೆ, ಇಷ್ಟೆಲ್ಲ ಆದಮೇಲೆ ಇವ್ರು ಪೂಜೆ ಮಾಡಲಿಲ್ಲ ಅಂದರೆ ಇವನಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಪರಮಾತ್ಮ ಕೋಪ ಮಾಡಿಕೊಂಡು ಹೇಳ್ತಾನೆ, ನಿನಗೆ ಎಲ್ಲ ಕಷ್ಟಗಳು ಬರಲಿ, ಸುಖ ಅಂತ ಒಂದು ಇಲ್ಲೇ ಹೋಗ್ಲಿ, ಇಲ್ಲೋ ನೆರಳು ಸಿಗದೆ ಹೋಗ್ಲಿ, ತಿನ್ನೋ ಅನ್ನ ಕುಡಿಯೋ ನೀರು ಏನು ಸಿಗಬಾರ್ದು ನಿನಗೆ, ಅಷ್ಟು ಕಷ್ಟಗಳು ಬರಬೇಕು ಅಂತ ಶಪಿಸಿದ್ದಾನೆ. ಶಾಪಗ್ರಸ್ತನಾದ ವೈಶ್ಯ ತನ್ನಲ್ಲಿ ಮನೆಯಲ್ಲಿರುವಳೆಲ್ಲ ನವರತ್ನಗಳು, ವಜ್ರ ವೈಡೂರ್ಯ ಗೋಮೇಧಾರಗಳೆಲ್ಲ ಎತ್ಕೊಂಡು ವಿದೇಶಕ್ಕೆ ಹೋಗಿದ್ದಾನೆ. ರತ್ನಸಾರಪುರ ಅಂತ ಸಮುದ್ರದಿಂದ ಆಚೆ ರತ್ನಸಾರಪುರಕ್ಕೆ ಹೋಗಿದ್ದಾನೆ. ರತ್ನಸಾರಪುರದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾನೆ. ಈ ಬೆಳ್ಳಿ ಬಂಗಾರ ಮುತ್ತು ರತ್ನ ಎಲ್ಲ ಇದೆ, ನನ್ನ ಹತ್ರ ಅಗ್ಗದ ಬೆಲೆ ಕೊಡ್ತೀನಿ, ಬನ್ನಿ ತಗೊಳ್ಳಿ ಅಂತಾನೆ. ದಿನ 1 ಆಯಿತು 2 ಆಯಿತು 3 ಆಯಿತು, ವಾರ ಆಯಿತು, ತಿಂಗಳಾಯಿತು, ಯಾರೂ ಕೇಳಲೇ ಇಲ್ಲ ಆ ವಸ್ತುಗಳನ್ನು. ಯಾಕಂದರೆ ಶಾಪಗ್ರಸ್ತ ಇವನು, ಯಾರೂ ಕೇಳಲಿಲ್ಲ. ಹಸಿವು, ಬಾಯಾರಿಕೆ, ಯಾಕಂದರೆ ಲಕ್ಷಾಧಿಕಾರ ಏನಲ್ಲ ಒಡಮನ್ನಮೇ ಗಾರಿ ನೆರಗು ಬಂಗಾರ ನುಂಗಬೋಡು ಅಂತ. ನಾವೇನಾದರೂ ಕೋಟಿ ಇರುತ್ತೆ, ಆದರೆ ಆ ಕೋಟಿಗಳು ತಿನ್ನಲ್ಲ ನಾವು, ನಮಗೆ ಅನ್ನನೇ ಬೇಕು, ಆ ಕುಡಿಯೋಕ್ಕೆ ನೀರೇ ಬೇಕು. ನಾವೇನು ಬಂಗಾರ ತಿನ್ನಲ್ಲ. ಆಮೇಲೆ ಈ ರಸದ ಪದಾರ್ಥಗಳು ಕೆಲವೆಲ್ಲ ಡೀಸೆಲ್ ಪೆಟ್ರೋಲು ಇವೆಲ್ಲ ಇರ್ತವೆ, ಎಲ್ಲ ಕುಡಿಯೋಕ್ಕಾಗಲ್ಲ, ನೀರೇ ಕುಡಿಬೇಕು ನಾವು. ಈ ರೀತಿಯಾಗಿ ಲಕ್ಷಾಧಿಕಾರ ಏನ ಲವಣಮನ್ನಮೇ ಗಾನಿ ಮೆರುಗು ಬಂಗಾರ ನುಂಗಬೋಡು ಅಂತ
ಇವರಿಗೆಲ್ಲ ಇದೆ, ಬೇಕಾದಷ್ಟು ಕೋಟಿ ಕೋಟಿ ಆಸ್ತಿ ಇದೆ, ಅದು ತಿನ್ನಂಗಿಲ್ಲ, ಅನ್ನ ಬೇಕು, ನೀರು ಬೇಕು, ಅದು ಸಿಗ್ತಾ ಇಲ್ಲ, ಯಾಕಂದ್ರೆ ಶಾಪಗ್ರಸ್ತ. ಆಗ ತುಂಬ ಬಳಲಿ ಬೆಂಡಾಗಿದ್ದಾನೆ. ಅದೇ ರಾಜ್ಯದ ಅರಸನಾದಂಥ ನೃಪಚಂದ್ರಕೇತು, ಆ ನೃಪಚಂದ್ರಕೇತು ಅಂತಃಪುರದಲ್ಲಿ ಇಬ್ಬರು ಕಳ್ಳರು ಕಳ್ತನ ಮಾಡಿ ಎತ್ಕೊಂಡು ಬರ್ತಾ ಇರ್ತಾರೆ. ಅವರನ್ನ ಕಂಡಂತಹ ರಾಜಭಟ್ರು ಅವ್ರು ಹಿಂಬಾಲಿಸಿ ಬರ್ತಾರೆ. ಯಾರೋ ಕಳ್ಳರು ಎತ್ಕೊಂಡು ಹೋಗ್ತಾರೆ, ಹಿಡಿಬೇಕು ಅಂತ ಬಂದಾಗ ಆ ಕಳ್ಳರು ಹಿಂತಿರುಗಿ ನೋಡ್ತಾರೆ. ರಾಜಭಟ್ರು ಬರೋದನ್ನು ನೋಡಿ ಆ ಕದ್ದಂಥ ವಸ್ತ್ರಗಳನ್ನ ಅಲ್ಲೇ ಬಿಟ್ಟು ತಾವು ಕಣ್ಮರೆ ಆಗ್ತಾರೆ. ಅದೇ ಸಂದರ್ಭಕ್ಕೆ ಸರಿಯಾಗಿ ಈ ವೈಶ್ಯರಲ್ಲಿ ಆ ಮಾರ್ಗದಲ್ಲಿ ಬಂದು ಆ ಬಿಟ್ಟಂಥ ವಸ್ತುಗಳನ್ನು ಇವ್ರು ಎತ್ಕೊತಾ ಇರ್ತಾರೆ. ನೋಡಿ, ದೇವಮಾಯಿ, ಪರಮಾತ್ಮನ ಮಾಯಿ. ಈ ಬಗ್ಗೆ ಎತ್ಕೊಳ್ಳೋಂಥ ಸಂದರ್ಭಕ್ಕೆ ಸರಿಯಾಗಿ ರಾಜಭಟ್ರು ಬಂದರು. ಆ ರಾಜಭಟ್ರು ಕಳ್ಳರು ನೋಡಲಿಲ್ಲ, ಇವರೇ ಇರ್ಬೋದು ಅಂತ ಇವರನ್ನು ಬಂಧಿಸಿ ಎತ್ಕೊಂಡೋಗಿ ರಾಜನಿಗೆ ಒಪ್ಪಿಸಿದ. ನೃಪಚಂದ್ರಕೇತಿಗೆ ಒಪ್ಪಿಸಿದಾಗ ರಾಜ ಪೂರ್ವಾಪರಗಳನ್ನು ಪರೀಕ್ಷೆ ಮಾಡಲಿಲ್ಲ, ಯಾರು ಏನು ಅಂತ ಕೇಳಿಲ್ಲ. ಯಾಕಂದ್ರೆ ದೇವಮಾಯಿ, ಪರಮಾತ್ಮ ಮಾಯಿಯಿಂದ ಯಾವುದನ್ನು ಕೇಳಿಲ್ಲ. ಇವರನ್ನ ಕಾರಾಗೃಹಕ್ಕೆ ಹಾಕ್ಬಿಡಿ ಅಂತ ಒಂದೇ ಮಾತಲ್ಲಿ ತೀರ್ಪು ಕೊಟ್ಟ. ರಾಜಾಜ್ಞೆ ಪ್ರಕಾರವಾಗಿ ಇವರು ಕಾರಾಗೃಹವಾಸವಾಗಿದೆ. ಎಲ್ಲ ವಸ್ತುಗಳನ್ನ ಧನಾಗಾರದಲ್ಲಿ ಆಗ್ಬಿಟ್ರು, ಏನೊಂದಿಲ್ಲ. ಇವರು ಮಾತನ್ನು ಕೇಳೋರಿಲ್ಲ, ಇವರು ಫಿರ್ಯಾದನ್ನ ಹೇಳೋರಿಲ್ಲ, ವಕೀಲ ಅಥವಾ ಹೆಸರು ಯಾರೂ ಇಲ್ಲ. ಹಾಗಾಗಿ ಇವರು ಕಾರಾಗೃಹವಾಸವಾಯಿತು. 1 ದಿನ ಆಯಿತು, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, 12 ವರ್ಷ ಆಯಿತು. ಅಂದರೆ ಜೀವಾವಧಿ ಶಿಕ್ಷೆ. 12 ವರ್ಷ ಆದಮೇಲೆ ಯಾರು ಬಿಡಿಸಲಿಲ್ಲ ಅಂದರೆ ಅವ್ರು ನೇಣಾಕ್ತಾರೆ. ಆ ರೀತಿ ಆಗ್ತಾ ಇದೆ. ಆಗ ಪರಮಾತ್ಮನಿಗೆ ಅನಿಸ್ತು, 12 ವರ್ಷ ಆದಮೇಲೆ ಯೋಚನೆ ಮಾಡಿದ, ಆ 12 ವರ್ಷ ಹಿಂದೆ ಇಬ್ಬರನ್ನು ನಾನು ಕಾರಾಗೃಹದಲ್ಲಿ ಇಳಿಸಿ ಬಂದೆ, ನನ್ನ ಒಂದು ಮಾಯೆ ಅದು. ಅವ್ರು ಏನಾದರೂ ಇದ್ದಾರಾ ಇಲ್ವಾ, ಇವಾಗ ನನ್ನನ್ನು ಏನಾದ್ರು ನೆನೆಸ್ಕೊಂಡಿದ್ದಾರೆ, ಅವ್ರನ್ನ ಬಿಡಿಸ್ಬೇಕು, ಅನ್ಯಾಯವಾಗಿ ಸಾಯಿಸಬಾರ್ದು ಅಂತೇಳಿ ಪರಮಾತ್ಮ ಬಂದು ನೋಡಿದ್ರೆ ಈ ಇಬ್ಬರು ಇದ್ದಾರೆ ಅಲ್ಲಿ ಕಾರಾಗೃಹದಲ್ಲಿ. 1 ದಿನ ಆದರೂ ಪರಮಾತ್ಮ ನೆನೆಸಿಲ್ಲ, ಪರಮಾತ್ಮನ ನಾಮಸ್ಮರಣೆ ಮಾಡಿಲ್ಲ. ಆಗ ಏನು ಮಾಡೋದು ಅಂತ ಅನ್ಯಾಯವಾಗಿ ಸಾಯಿಸ್ಬಿಡ್ತಾರೆ ಇವ್ರನ್ನ ಅಂತ ಹೇಳ್ಬಿಟ್ಟು, ಇವರ ಹೆಂಡತಿ ಮಗಳೇನಾದರೂ ನನ್ನ ಸ್ಮರಣೆ ಮಾಡಿದ್ರೆ ಅವ್ರ ಪರವಾಗಿ ಒಂದು ಬಿಡಿಸೋಣ ಅಂತ ಇತ್ತ ಬಂತು. ನೋಡಿದ್ರೆ ಈ ತಾಯಿಯಾದಂಥ ಲೀಲಾವತಿ, ಮಗಳಾದಂಥ ಕಲಾವತಿ ಸುಪ್ಪತ್ತಿ ಊಟ ಮಾಡೋದು ಮಲಗೋದಷ್ಟೇ. 12 ವರ್ಷದಲ್ಲಿ ಯಾವತ್ತೂ ತನ್ನ ಗಂಡಂದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅವ್ರು ಹೋದವ್ರು ಬರ್ಲಿಲ್ವಲ್ಲ, ಇದಾರೋ ಇಲ್ವೋ ಗೊತ್ತಾಗ್ಲಿಲ್ವಲ್ಲ, 1 ದಿನಾನೂ ಯೋಚನೆ ಮಾಡಿಲ್ಲ. ಆಗ ಪರಮಾತ್ಮ ಏನು ಮಾಡೋದು, ಇವ್ರಿಗೆ ತಿನ್ನೋಕ್ಕೆ ಅನ್ನ ಇದೆ, ಉಡಲು ವಸ್ತ್ರ ಇದೆ, ಬಂಗಾರ ಇದೆ, ಇರೋ ಮನೆ ಇದೆ, ಎಲ್ಲ ಇದೆ. ಇದೆಲ್ಲ ಇದ್ದಾಗ ಅವ್ರು ಹಾಕಬೇಕು ಹೋದವರು. ಅದಕ್ಕಾಗಿ ಇವ್ರಿಗೆ ಇದೆಲ್ಲ ಸಿಗದೇ ಇದ್ರೆ ಅವಾಗ ಏನನ್ನು ನೋಡ್ತಾರೇನೋ ಅಂತ ಹೇಳ್ಬಿಟ್ಟು ಎಲ್ಲವನ್ನ ಮಾಯ ಮಾಡಿದ್ದಾನೆ. ಅವ್ರ ಮನೆಯಲ್ಲಿ ಏನು ತಿನ್ನೋಕ್ಕಿಲ್ಲ. ದಿನ 1, 2, 3, 4 ಕಳೆದೋಯ್ತು. 1 ವಾರ ಹಸಿವು ಬಾಯಾರಿಕೆ ಜಾಸ್ತಿ ಆಯಿತು. ಆಗ ತಾಯಿಯಾದಂತಹ ಲೀಲಾವತಿ ಪಕ್ಕದ ಮನೆಗೆ ಹೋಗಿ ಅಕ್ಕಿ ಬೇಳೆ ಬೆಲ್ಲ ಕೇಳ್ತಾರೆ. ನಮ್ಮ ಮನೆಯಲ್ಲಿ ಏನೂ ಇಲ್ಲ ಇವತ್ತು, ಏನಾದರೂ ಕೊಡಿ ಅಂತ. ಆ ದಿನ ತಂದು ಮಾಡ್ಕೊಂಡು ತಿಂದರು. ಮತ್ತೊಂದು ದಿನ ಇನ್ನೊಂದು ಮನೆಗೆ, ಮತ್ತೊಂದು ಮನೆಗೆ, ಈ ರೀತಿ. ಇವರಿಗೆ ಕಷ್ಟ ಅಂತ ಗೊತ್ತಾಗಲಿಲ್ಲ, ತಮ್ಮ ಗಂಡಂದ್ರಿಲ್ಲ ಅಂತ ಗೊತ್ತಾಗಲಿಲ್ಲ. ಪಕ್ಕದ ಮನೆಯಲ್ಲಿ ಬೇಡ್ಕೊಂತಿರ್ತಾ ಇದ್ದಾರೆ, ಭಿಕ್ಷೆ ಬೇಡ್ಕೊಂತಿದ್ದಾರೆ. ಏನಪ್ಪ ಹಿಂಗಾಯಿತು, ಇವರು ಯಾವ ರೀತಿ ಒಂದು ದಾರಿ ಕರೋದು ಅಂತೇಳಿ ಯೋಚನೆ ಮಾಡಿದ ಪರಮಾತ್ಮ, ಇವರಿಗೆ ಪಕ್ಕದ ಮನೆಯವರು ಕೊಡಬಾರ್ದು, ಯಾರು ಆ ಕೊಟ್ಟೆ ಥರ ಮಾಡ್ತಿದ್ದು ತಂದು ತಿನ್ನೋದು, ಕೊಡಲೇಬಾರ್ದು ಇವರಿಗೆ ಅಂತ ಹೇಳ್ಬಿಟ್ಟು ಇವ್ರು ಹೋಗಿ ಕೇಳಿದ ತಕ್ಷಣ ಬೈಯೋದು. ಏನಮ್ಮ ದಿನ ಬರ್ತೀರ, ನಿಮ್ಗೆ ಬುದ್ಧಿ ಇಲ್ವಾ, ಜ್ಞಾನ ಇಲ್ವಾ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ, ಹೋಗಿ ಅನ್ನೋದು. ಅವಮಾನ ಆಗೋದು. ಯಾವತ್ತೂ ಬಯಸ್ಕೊಂಡವರಲ್ಲ. ಅವಮಾನ ಆಯಿತು. ಮನೆಗೆ ಬಂದರು. ಮಗಳಾದಂಥ ಮಗಳಿಗೆ ಹೇಳಿ, ಹಿಂಗಾಗ್ಬಿಡ್ತು, ಊರಲ್ಲಿ ಯಾರು ನನಗೆ ಕೊಡ್ತಾ ಇಲ್ಲ, ಏನು ಮಾಡೋದು ಅಂತ. ಆಗ ಮಗಳಾದಂಥ ಕಲಾವತಿ, ನಾನು ಬೇರೆ ಊರಿಗೆ ಹೋಗ್ತೀನಿ, ಬೇರೆ ಊರಲ್ಲಿ ತರ್ತೀನಿ ಅಂತ ಬೇರೆ ಊರಿಗೆ ಹೋತು. ಬೇರೆ ಊರಿಗೆ ಹೋದಾಗ ತುಂಬ ದೂರ ಅರಣ್ಯ ಪ್ರಾಂತಿ ಬೇರೆ, ಅಲ್ಲಿ ಕತ್ತಲಾಗ್ಬಿಟ್ಟು ಸೂರ್ಯಾಸ್ತಮಾನ ಆಯ್ತಾ, ವಾಪಸ್ ಬರೋಕ್ಕಾಗಲ್ಲ, ಕತ್ತಲು. ಆಕೆಗೂ ಸಿಕ್ಕಲಿಲ್ಲ ಯಾವುದು ಭಿಕ್ಷೆ. ಆ ದಿನ ಆ ದೇವಾಲಯದಲ್ಲಿ ಮಲಗಿರ್ತಾಳೆ ಮಗ. ಮಲಗಿರ್ಬೇಕಾದ್ರೆ ಆ ದಿನ ಹುಣ್ಣಿಮೆ. ಆ ಹುಣ್ಣಿಮೆ ದಿನ, ಹುಣ್ಣಿಮೆ ಪ್ರಯುಕ್ತವಾಗಿ ಸತ್ಯನಾರಾಯಣ ವ್ರತವನ್ನು ಮಾಡ್ತಾ ಇರ್ತಾರೆ ಆ ಗ್ರಾಮಸ್ಥರು. ಆ ಮಗ ಇದೆಲ್ಲ ಕೇಳ್ತಾಳೆ ಕಲಾವತಿ. ಸತ್ಯನಾರಾಯಣ ಸ್ವಾಮಿನ ಒಂದು ವ್ರತದ ಒಂದು ಕಥೆಯನ್ನು, ಸತ್ಯನಾರಾಯಣ ಪೂಜೆಯನ್ನು ನೋಡಿ ಸಂತುಷ್ಟಳಾಗಿ ಪರಮಾತ್ಮನ ಸ್ಮರಣೆ ಮಾಡ್ತಾಳೆ. ಪರಮಾತ್ಮನು ಎಷ್ಟೊಂದು ದಯಾಮಯ, ಎಷ್ಟು ಕರುಣಾವಂತ ಅಂತೇಳಿ ಪರಮಾತ್ಮನ ಸ್ಮರಣೆ ಮಾಡ್ತಾಳೆ. ಪ್ರಾತಃ ಕಾಲ ಎದ್ದು ಬಂದು ತನ್ನ ತಾಯಿ ತಿಳಿಸ್ತಾರೆ, ಅಮ್ಮ ನಾನು ಈ ರೀತಿಗೆ ಭಿಕ್ಷಾಟನೆಗೆ ಹೋದೆ, ಭಿಕ್ಷಾಟನೆ ಎಲ್ಲೂ ಸಿಗಲಿಲ್ಲ, ಆದರೆ ಒಂದು ಬರೋದಕ್ಕೆ ಕತ್ತಲಾಯಿತು, ದೇವಾಲಯದಲ್ಲಿ ಮಲಗಿದ್ದೆ, ಆ ದೇವಾಲಯದಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇತ್ತು, ಅದೆಲ್ಲ ನೋಡಿದೆ, ನನಗೆ ತುಂಬ ಸಂತೋಷ ಆಯಿತು. ಪರಮಾತ್ಮ ತುಂಬ ಕರುಣಾಮಯ, ಆಪದ್ಬಾಂಧವ, ಕೇಳಿದವ್ರಿಗೆಲ್ಲ ಕೇಳಿದಷ್ಟು ವರ ಕೊಡ್ತಾನೆ ಅಂತ ಪರಮಾತ್ಮನ ಬಗ್ಗೆ ತುಂಬ ವಿಶೇಷವಾಗಿ ವರ್ಣನೆ ಮಾಡಿದ್ರು. ಅಷ್ಟರಲ್ಲಿ ಲೀಲಾವತಿ ಬಿದ್ದೋಗಿದ್ದಾಳೆ ಪ್ರಜ್ಞೆ ತಪ್ಪಿ. ಯಾಕೆಂದರೆ ಅವಳಿಗೆ ಅನಿಸ್ತು, ನಾವು ಸತ್ಯನಾರಾಯಣ ವ್ರತ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದ್ವಿ, ಮಾಡಲಿಲ್ಲ, ಅದಕ್ಕೆ ಈ ರೀತಿ ನಮಗಾಗಿದೆ ಅಂತ ಅರ್ಥ ಆಗಿ ಕೆಳಕ್ಕೆ ಬಿದ್ದೋಗಿದ್ಲು, ಮತಿ ತಪ್ಪಿ ಬಿದ್ದೋಗಿದ್ದಾಳೆ. ಅಷ್ಟರಲ್ಲಿ ಮಗಳು ನೋಡಿದ್ರೆ ಪಕ್ಕದಲ್ಲಿ ಬಿದ್ದಿರ್ತಾರೆ. ತಾಯಿಗೆ ಉಪಚರಿಸಿ ಯಾಕಮ್ಮ ಅಂದಾಗ ಆಕೆ ಹೇಳ್ತಾಳೆ, ಅಮ್ಮ ಈ ರೀತಿ ನಿಮ್ಮ ತಂದೆ ಪರಮಾತ್ಮ ಸಂಕಲ್ಪ ಮಾಡಿಕೊಂಡು ನೀನು ಜನ್ಮಿಸಿದೆ, ಆದರೆ ಪರಮಾತ್ಮ ನಮಗೆ ಮಗಳನ್ನು ಕೊಟ್ಟಲ, ಆದರೆ ನಿಮ್ಮ ತಂದೆ ದೈವದ್ರೋಹ ಬಗೆದು ಪೂಜೆಯನ್ನು ಮಾಡಲಿಲ್ಲ, ಅದಕ್ಕೆ ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಆಗ ತಾಯಿ ಮಗಳಿಬ್ಬರು ಸೇರಿ ಪರಮಾತ್ಮ ಧ್ಯಾನ ಮಾಡ್ತಾರೆ.
ಸತ್ಯನಾರಾಯಣ, ನಾವು ಮಾಡಿದ ಅಪರಾಧವಾಯಿತು, ನನ್ನನ್ನು ಕ್ಷಮಿಸಿಬಿಡು ಸ್ವಾಮಿ, ನಾವು ನಮ್ಮ ಗಂಡಂದಿರ ಬಂದ ತಕ್ಷಣ ಪೂಜೆ ಮಾಡ್ತೀವಿ ಸ್ವಾಮಿ, ಅವರಿಲ್ಲಿದ್ದರೂ ಬರೋಂಗೆ ಮಾಡಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದ. ಅಂದರೆ ಕಲಿಯುಗದ ಆದಿಯಲ್ಲಿ ಏನೂ ಇರಲಿಲ್ಲ, ಫೋನು ಇನ್ನೊಂದು ಮತ್ತೊಂದು ಯಾವುದೂ ಇರಲಿಲ್ಲ. ಆಗ ಪರಮಾತ್ಮನೇ ಇದಕ್ಕೆ ಮಧ್ಯವರ್ತಿ, ಈ ಕಡೆ ಆ ಕಡೆ. ಅದಕ್ಕಾಗಿ ಪರಮಾತ್ಮನೇ ಹೇಳ್ಕೊಂಡು, ಪರಮಾತ್ಮ ಏನು ಮಾಡೋದು ಹಿಂಗಾಗಿದೆ, ಅವ್ರು ಎಲ್ಲಿದ್ದು ಬರೋಂಗೆ ಮಾಡಿ ಸ್ವಾಮಿ ಅಂತ ಪರಮಾತ್ಮ ಹೇಳಿದ ತಕ್ಷಣ ಪರಮಾತ್ಮ ಇದಕ್ಕಾಗಿ ಇಷ್ಟೊಂದೆಲ್ಲ ಕಷ್ಟಪಟ್ಟ. ಇವ್ರು ನನ್ನ ಬೇಡದೇ ಬಿಡಿಸ್ಬೋದು, ಇಲ್ಲಾಂದ್ರೆ ಯಾವ ರೀತಿ ಬಿಡಿಸೋದಂತ. ಆಗ ಅದೇ ದಿನ ರಾತ್ರಿ ಆ ರತ್ನಸಾರಪುರದ ಒಡೆಯನಾದಂಥ ನೃಪಚಂದ್ರ ಕೇತುವಿಗೆ ಕನಸಲ್ಲಿ ಹೋಗಿ ಹೇಳಿದ್ದಾನೆ, ಏನಯ್ಯ 12 ವರ್ಷದಿಂದ ಇಬ್ಬರನ್ನ ಕಾರಾಗೃಹದಲ್ಲಿ ಇಟ್ಟಿದೆಯಾ, ಅವ್ರೇನು ತಪ್ಪು ಮಾಡಿಲ್ಲ, ನನ್ನ ಒಂದು ಮಾಯೆ ಅದೆಲ್ಲ, ಅವ್ರೇನು ತಪ್ಪು ಮಾಡಿಲ್ಲ, ಅವರನ್ನು ಬಿಟ್ಬಿಟ್ಟು ಅವರು ಆ ದಿನ ಅವರಲ್ಲಿಂದ ಎಷ್ಟೊಂದು ನೀನು ಸಂಗ್ರಹ ಮಾಡಿದ್ದು ಆ ದುಡ್ಡು ಕಾಸು ಅಷ್ಟು ವಾಪಸ್ ಕೊಟ್ಬಿಡು, ಅದಕ್ಕೆ ಬದಲಾಗಿ 10 ಪಟ್ಟು ಜಾಸ್ತಿ ಕೊಡು ಅಂತ. ಯಾಕಂದರೆ 12 ವರ್ಷ ಕಾರಾಗೃಹದಲ್ಲಿ ಇಟ್ಟಿದೆಯಾ, ಅವ್ರು ಕೂಲಿ ಬೇಕು, ಅದಕ್ಕಾಗಿ ಒಂದಕ್ಕೆ 10 ಪಟ್ಟು ಜಾಸ್ತಿ ಕೊಟ್ಟು ಕಳಿಸು ಅಂತ ಹೇಳಿದ್ರು. ರಾಜನಿಗೆ ಭಯ ಆಯಿತು, ಎಂಥ ಕೆಲಸ ಆಗೋಗ್ಬಿಡ್ತು, ನಾನು ಮಾಡಿದ ತಪ್ಪಾಯಿತು, ಅವ್ರನ್ನ ವಿಚಾರ ಮಾಡಲಿಲ್ಲ ಅಂತೇಳಿ ಪಶ್ಚಾತ್ತಾಪ ಪಟ್ಟು ಆ ದಿನ ತಾನೇ ಖುದ್ದಾಗಿ ಕಾರಾಗೃಹಕ್ಕೆ ಹೋಗಿ ಅವರನ್ನು ಇಬ್ಬರನ್ನ ಬಿಡಿಸ್ತಾನೆ. ಹೇಳ್ತಾರೆ, ಏನೋ ಇದು ಮಾಯೆ, ಇದು ಪರಮಾತ್ಮ ಮಾಯೆ, ನನಗೂ ಗೊತ್ತಾಗಲಿಲ್ಲ, ನನ್ನ ವಿಚಾರಿಸಲಿಲ್ಲ, ನಂದು ತಪ್ಪಾಗಿದೆ, ಕ್ಷಮಿಸ್ಬಿಡಿ ಅಂತ ಕೇಳ್ದ. ಇವರೇನಾದ್ರು ಕೊಟ್ಟರು, ರಾಜ ಕ್ಷಮಿಸ್ಬಿಡಿ ಅಂತ ಕೇಳ್ತಾನಲ್ಲ, ಇಂಥ ಕೆಲಸ ಅಂತ ಹೇಳ್ಬಿಟ್ಟು ಇವನಿಗೆ ತಾನು ನಂದೇನೋ ದೊಡ್ಡ ಅಸ್ತಿಕೆ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡ. ಈ ರಾಜ ಇಷ್ಟೆಲ್ಲ ಕೊಟ್ಟ, ಒಂದೇ 10 ಪಟ್ಟು ಜಾಸ್ತಿ ಕೊಟ್ಟ, ಎಲ್ಲವನ್ನ ಎತ್ಕೊಂಡು ಹಣದಲ್ಲಿ ಇಟ್ಕೊಂಡು, ಇನ್ನೇನು ಬೇಡ ನಮಗೆ ವ್ಯಾಪಾರ ಬೇಡ ಅಂತ ಒಂದು 10 ಪಟ್ಟು ಜಾಸ್ತಿ ಬಂದಿದೆ, ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ತಮ್ಮ ಸ್ವಗೃಹಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ತಮ್ಮ ಗ್ರಾಮವನ್ನು ಮಾಡಿದರೆ. ಆಗ ಪರಮಾತ್ಮ ಸತ್ಯನಾರಾಯಣ ಸಾಧುವೇಷವನ್ನು ಧರಿಸಿ ಮತ್ತೊಮ್ಮೆ ಆ ಹಡಗಲ್ಲಿ ಪ್ರತ್ಯಕ್ಷನಾಗ್ತಾನೆ. ಈ ವೈಷ್ಣಿಗೆ ಏನಾದರೂ ಒಳ್ಳೆ ಬುದ್ಧಿ ಬಂದಿದೆಯಾ, ಕೆಟ್ಟ ಬುದ್ಧಿ ಬಂದಿದೆಯಾ, ಸುಳ್ಳು ಹೇಳೋದನ್ನು ಮರ್ತಿದ್ದಾನ ಅಂತ ನೋಡೋಣ ಅಂತ ಬಂದಾಗ ಆ ಸತ್ಯನಾರಾಯಣ ಸ್ವಾಮಿ ಸಾಧುವೇಷದಲ್ಲಿ ಬಂದು ಕೇಳ್ತಾನೆ, ಅಯ್ಯ ಹಡಗಲ್ಲಿ ಏನಿದೆ ಅಂತ. ಈ ವೈಷ್ಣಿಗೆ ದುರ್ಬುದ್ಧಿ ಬೇರೆ, ಎಲ್ಲ ಸುಳ್ಳು ಹೇಳೋದು ಜಾಸ್ತಿ. ಅವನು ಏನು ಹೇಳ್ತಾನೆ, ಏನಿಲ್ಲ ಇದರಲ್ಲಿ, ಎಲೆ ಬಳ್ಳಿಗಳು ಮಾತ್ರ ಇದೆ, ಇಲ್ಲಿ ಬಂಗಾರ ಬಳ್ಳಿ ಇಂಥದ್ದು ಏನಿಲ್ಲ, ಎಲೆ ಬಳ್ಳಿಗಳು ಮಾತ್ರ ಇದೆ, ಏನೂ ಇಲ್ಲ ಅಂತಾನೆ. ಪರಮಾತ್ಮೆಗೆ ಅರ್ಥ ಆಯ್ತು, ಇವನಲ್ಲಿ ಆ ಒಂದು ಅಸತ್ಯ ಅನ್ನೋದು ಹೋಗಿಲ್ಲ, ಸತ್ಯಕ್ಕೆ ಇವನು ಕಾಲಿಟ್ಟಿಲ್ಲ, ಇವನಿಗೆ ನಿಜ ಗೊತ್ತಾಗಬೇಕು, ಇವನ್ನ ಬಿಡಬಾರ್ದು. ಅಂದರೆ ಒಂದು ಒಡವೆ ಮಾಡಬೇಕು ಅಂತ ಬಂಗಾರನ್ನ ಕಾಯಿಸಬೇಕು, ಕಾಯಿಸಿ ಒಡಿಬೇಕು, ಕುಟ್ಟಬೇಕು, ಇಷ್ಟೆಲ್ಲ ಮಾಡಿದ್ರೆ ಅದು ಒಡವೆ ಆಗೋದು, ಇಲ್ಲಾಂದ್ರೆ ಮಾಡಲ್ಲ, ಒಡವೆ ಆಗೋದಿಲ್ಲ. ಒಂದು ವಿಗ್ರಹವನ್ನು ಮಾಡಬೇಕು ಅಂದರೆ ಕಲ್ಲನ್ನು ಉಳಿಯಿಂದ ಹೊಡಿಬೇಕು, ಸುತ್ತಿಗೆಯಿಂದ ಹೊಡಿಬೇಕು, ತುಳಿಬೇಕು, ಏನೇನೋ ಮಾಡಬೇಕು, ಇಲ್ಲಾಂದ್ರೆ ವಿಗ್ರಹ ಆಗಲ್ಲ. ಅದಕ್ಕಾಗಿ ಇವನು ಒಳ್ಳೆಯವ್ರು ಮಾಡಬೇಕು ಅಂದರೆ ಏನೋ ಇವನಲ್ಲಿರೋದು ದೋಷಗಳ ಕಲಿಬೇಕು ಅಂತ ಹೇಳ್ಬಿಟ್ಟು ಪರಮಾತ್ಮ ಕ್ಷಮಿಸಿದ. ಸರಿ, ನೀನು ಹೇಳಿದ್ದು ನಿಜವಾಗಲಿ ಅಂತ ಮಾತ್ರ ಇರುತ್ತೆ, ಏನಿರೋದಿಲ್ಲ. ಅವನಿಗೆ ಭಯ ಆಗ್ಬಿಡುತ್ತೆ, ಅವು ಏನಪ್ಪ ಹಿಂಗಾಗ್ಬಿಡ್ತು, ನಾನು ಎಷ್ಟು 12 ವರ್ಷ ಕಷ್ಟಪಟ್ಟು ಕಾರಾಗೃಹ ವಾಸವಾಗಿ ಬಂದರೆ ಈಗ ಈ ರೀತಿ ಆಗ್ಬಿಡ್ತಲ್ಲ, ಏನು ಮಾಡೋದು ಅಂತ ಹೇಳಿ ತಾನು ಕಣ್ಣೀರು ಸುರಿದು ಅಳ್ತಾ ಇದ್ರೆ ಅಳಿನಾದಂಥನ್ನು ಉಪಸರಿಸಿ ಹೇಳ್ತಾನೆ, ನೀನೇನು ಮೋಸಕ್ಕೆ ಈ ರೀತಿ ಆಗಿದೆ, ಇದರಲ್ಲಿ ಏನೋ ತಪ್ಪಾಗಿದೆ, ಆ ತಪ್ಪು ಯಾವ್ದು ತಿಳ್ಕೊ ಅಂತ ಅಂದಾಗ ಆಗ ಅವನು ತನ್ನ ಜೀವನವನ್ನು ಹಿಂತಿರುಗಿ ನೋಡ್ತಾನೆ. ನಾನೇನು ತಪ್ಪು ಮಾಡಿದ್ದೀನಿ ಅಂತ ತನ್ನ ಜೀವನ ಒಂದು ಹಿಂತಿರುಗಿ ನೋಡಿದಾಗ ಅನಿಸುತ್ತೆ ಅವನಿಗೆ, ನಾನು ಸತ್ಯನಾರಾಯಣ ವ್ರತ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ ಮೇಲೆ ಮಗಾಯಿತು, ನಾನು ಸತ್ಯನಾರಾಯಣ ವ್ರತ ಮಾಡಲಿಲ್ಲ, ಅದಕ್ಕೆ ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು, ನಿಜ ಗೊತ್ತಾಯಿತು. ನಿಜ ಗೊತ್ತಾದಮೇಲೆ ಅನಿಸ್ತು, ಓಹೋ, ನಾನು ಸತ್ಯನಾರಾಯಣ ಸ್ವಾಮಿ ಪ್ರಾರ್ಥನೆ ಮಾಡೋದು, ಬೇರೆ ಯಾರನ್ನೂ ಪ್ರಾರ್ಥನೆ ಆಗೋದಿಲ್ಲ. ಯಾಕಂದರೆ ವೈದ್ಯರ ಹತ್ರ ಹೋದಾಗ ನಾವು ಅವ್ರು ಕೇಳ್ತಾರೆ, ಯಾಕಪ್ಪ ಏನಾಯಿತು ಅಂದರೆ ಮೂಲ ಹುಡ್ತಾರೆ, ಯಾವಾಗಿಂದ ಈ ಜ್ವರ ಬಂತು, ಏನೇನು ತಿಂದ ನೀನು, ಯಾಕೆ ಹಿಂಗಾಯಿತು ಅಂತ ಮೂಲ ಹುಡ್ತಾರೆ. ಅದೇ ಪ್ರಕಾರವಾಗಿ ನೀವು ಮೂಲ ಹುಡ್ತಾ, ನಾನು ಬೇರೆ ಯಾರನ್ನು ಕೇಳಿದ್ರು ಆಗೋದಿಲ್ಲ, ಪರಮಾತ್ಮನ ನಂಬಬೇಕು ಅಂತ ಹೇಳ್ಬಿಟ್ಟು ಕೈ ಜೋಡಿಸಿ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾನೆ. ಪರಮಾತ್ಮ, ನಾನು ಮಾಡಿದ ಅಪರಾಧ ಆಯಿತು, ನಾನು ತುಂಬ ಹದವಾದವ, ಅಂದರೆ ಕೆಟ್ಟವರಲ್ಲಿ ತುಂಬ ಕೆಟ್ಟವರಿಗಿಂತ ತುಂಬ ಕೆಟ್ಟವ್ರು, ನಾನು ಮಾಡಿದ ಅಪರಾಧ ಆಯಿತು, ನನ್ನ ಕ್ಷಮಿಸ್ಬಿಡು ಸ್ವಾಮಿ, ನನ್ನ ಗ್ರಾಮಕ್ಕೆ ಹೋದ ತಕ್ಷಣ ನಾನು ಪೂಜೆ ಮಾಡ್ತೀನಿ ಸ್ವಾಮಿ ಅಂತ ಕ್ಷಮಾಪಣೆ ಬೇಡಿದ. ಕ್ಷಮಾಪಣೆ ಬೇಡಿ ಕಣ್ಮುಚ್ಚಿ ನಮಸ್ಕರಿಸ್ದ ಪರಮಾತ್ಮ ಅಂತ ನನ್ನ ಮನಸ್ಸಲ್ಲಿ. ಆಗ ಪರಮಾತ್ಮ ಇವನು ತಪ್ಪು ತಿಳ್ಕೊಂಡಿದ್ದಾನೆ, ಇನ್ನು ಇವನು ಪರೀಕ್ಷೆ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ವಸ್ತುಗಳನ್ನು ಕೊಟ್ಟಿದ್ದಾನೆ. ನೋಡಿದ ಕ್ಷಣ ಹಡಗಲ್ಲಿ ಪ್ರತ್ಯಕ್ಷವಾಗಿ ಎಲ್ಲ ಕಾಣಿಸ್ತಾ ಇದೆ, ನಿಗೆ ಅಂತ ಹೊಳಿತಾ ಇದೆ. ಎಲ್ಲವನ್ನು ನೋಡಿದಂಥ ವೈಷ್ಣಿಗೆ ಅರ್ಥ ಆಯಿತು, ಪರಮಾತ್ಮ ಸಾಕ್ಷಾತ್ತಾಗಿ ನನ್ನ ಜೊತೆ ಇದ್ದಾನೆ, ಇದು ತಪ್ಪಲ್ಲ ಅಂತ ಹೇಳ್ಬಿಟ್ಟು ಪರಮಾತ್ಮ ಸ್ಮರಣೆ ಮಾಡ್ತಾ ಆ ಒಂದು ಸಮುದ್ರಯಾನ ಮುಂದುವರಿಸಿದ್ದಾನೆ ಎಂಬಲ್ಲಿಗೆ 3ನೇ ಅಧ್ಯಾಯವು ಸಂಪೂರ್ಣವಾಗುತ್ತೆ. ನಾರಾಯಣ ಜಯ ಸತ್ಯಭಾಮೇಶ, ಜಯ ಸತ್ಯಲಕ್ಷ್ಮೀಪತಿ, ಜಯತು ಜಯತು. ಶ್ರೀ ರಮಾ ಸಮೇತ ವೀರವಂತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ತೃತೀಯ ಅಧ್ಯಾಯ ಸಂಪೂರ್ಣ. ಪ್ರಾಣಾಯ ಸ್ವಾಹ ಪಾನಾಯ ಸ್ವಾಹ ವ್ಯಾಜನಂ ಸಂದರ್ಶಯಾಮಿ. ಮಂಗಳನೀರಾಜನಂ ತದ್ವಿಷ್ಣೋ ಪರಮಂ ಪದಕಂ ಸದಾ ಪಶ್ಯಂತಿ ಸೂರಯಃ. ದಿವ್ಯನಿಂದತೆ ವಿಷ್ಣೋ ಯತ್ಪರಮಂ ಪದಂ. ಮಂಗಳನೀರಾಜನಂ ಸಂದರ್ಶಯಾಮಿ. ಗೋವಿಂದ ಗೋವಿಂದ.
ಈ ಪ್ರಕಾರವಾಗಿ